ಒಂದೇ ಥರ ದೋಸೆ ತಿಂದು ಬೇಜಾರಾಗಿದೆಯಾ? ಹಾಗಿದ್ರೆ ಈ ಥರ ಡಿಫ್ರೆಂಟಾಗಿ ಮೈಸೂರು ಮಸಾಲೆ ದೋಸೆನ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಈಸಿ ಕೂಡ. ಹಾಗೆ ಮಕ್ಕಳು ಯಾರ್ಯಾರು ತರಕಾರಿ ತಿನ್ನಲ್ಲ ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ತರಕಾರಿನೂ ಕೂಡ ತಿಂತಾರೆ. ಈಗ ನಾರ್ಮಲ್ ದೋಸೆನ ಹಾಕ್ಕೊಂಡು ತವಾ ಮೇಲೆ ಸ್ವಲ್ಪ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರಿ. ಇದ್ರ ಮೇಲೆ ನಿಮಗೆ ಬೆಣ್ಣೆ ಇಷ್ಟ ಇದ್ದರೆ ಬೆಣ್ಣೆ ಇಲ್ಲ ತುಪ್ಪ ಎಣ್ಣೆ ಏನಾದರೂ ಹಾಕೋಬೋದು. ಬಟ್ ಬೆಣ್ಣೆ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಕೆಲವೊಂದು ತರಕಾರಿಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಇರೋ ತರಕಾರಿನ ಹಾಕ್ಕೋಬೋದು. ಇದಕ್ಕೆ ಆಲೂಗಡ್ಡೆ ಬಟಾಣಿನ ಬೇಯಿಸ್ಕೊಂಡು ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಟೊಮ್ಯಾಟೊ ಮತ್ತು ಬೀಟ್ರೋಟ್ ಹಾಕ್ಕೊಂಡು ಅದ್ರ ಜೊತೆಗೆ ಕ್ಯಾರೆಟು, ಕ್ಯಾಪ್ಸಿಕಮ್ಮು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೋಬೇಕಾಗತ್ತೆ. ಇದನ್ನು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ನಮಗೆ ಖಾರ ಪುಡಿ, ಉಪ್ಪು ಮತ್ತು ಅರಿಶಿನ ಇಷ್ಟು ಹಾಕ್ಕೊಂಡು ಈ ಥರ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ದೋಸೆ ಮಗ್ಚಾಕೋದ್ರಲ್ಲೇ ಮಾಡ್ಕೋಬೋದು. ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಎಲ್ಲನೂ ಒಂದೇ ಲೆವೆಲ್ಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದರ ಮೇಲೆ ನಿಮಗೆ ಪನ್ನೀರ್ ಇಷ್ಟ ಇದ್ದರೆ ಪನ್ನೀರನ್ನ ಹಾಕ್ಕೊಂಡು ಗ್ರೇಟ್ ಮಾಡಿಕೊಂಡು ಅದ್ರ ಜೊತೆಗೆ ಚೀಸ್ನ ಕೂಡ ನಾನಿಲ್ಲಿ ಗ್ರೇಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಚೀಸ್ ಹಾಕ್ಕೊಳ್ಳೋದ್ರಿಂದನೂ. ಚೀಸಲ್ಲೂ ಕೂಡ ಕ್ಯಾಲ್ಶಿಯಮ್ ಇರೋದ್ರಿಂದ, ಪನ್ನೀರಲ್ಲೂ ಕೂಡ ಕ್ಯಾಲ್ಶಿಯಮ್ ಇರೋದ್ರಿಂದ ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು. ಈ ಥರ ಮಾಡಿ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. 2 ಸೈಡ್ ಬೇಯಿಸೋವಂಥ ಅವಶ್ಯಕತೆ ಏನಿಲ್ಲ. ಒಂದು ಸೈಡ್ ಮಾಡಿ ನೀಟಾಗಿ 2 ಕಡೆನೂ ಫ್ರೈ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ಮೈಸೂರು ಮಸಾಲೆ ದೋಸೆ. ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ.